ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಮುಟ್ಟಾಗೋ ಸಮಸ್ಯೆಗಳಿರುತ್ತೆ, ಪ್ರತಿ ತಿಂಗಳು ಕರೆಕ್ಟಾಗಿ ಮುಟ್ಟಾಗ್ತಾ ಇರೋದಿಲ್ಲ, ಅವರಿಗೆ ಈ ಒಂದು ರೆಸಿಪಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇದನ್ನು ಮಾಡಿಕೊಂಡು ನಾವು ಡೈಲಿ ಸಣ್ಣ ಸಣ್ಣ ಉಂಡೆ ಅಥವಾ ಒಂದೊಂದು ಸ್ಪೂನ್ ತಿಂದರೂ ಕೂಡ ನಮಗೆ ಮಂತ್ಲಿ ಸೈಕಲ್ ಅನ್ನೋದು ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ನೋಡಿ, ಇವಾಗ ನಾನು ಒಂದು ಕಪ್ಪಲ್ಲಿ ಕಪ್ಪು ಎಳ್ಳು ಹಾಗೆಯೇ ಬೆಲ್ಲ ಎರಡೇ ಐಟಮ್ ತೊಗೊಂಡಿರೋದು. ಇದನ್ನು ಒಂದು ಬಾಣಲೆಯಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಂಡು, ಕಪ್ಪು ಎಳ್ಳು ಸ್ವಲ್ಪ ಲೈಟಾಗಿ ಚಟ ಚಟ ಅಂತ ಸಿಡಿಬೇಕು. ಸೊ ಆ ರೀತಿಯಾಗಿ ಹುರ್ಕೋಬೇಕು. ನಾವು ಹುರ್ಕೊಂಡು ಆನಂತರ ಇದನ್ನು ಪೌಡರ್ ಮಾಡಿಕೊಂಡು ಬೆಲ್ಲದ ಪಾಕಕ್ಕಾರು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಬೆಲ್ಲದ ಪಾಕ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ನಾನು ಒಂದು 4 ಸ್ಪೂನ್ ಆಗೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಮಾಡಿ ಇಟ್ಕೋಬಹುದು. ಇದು ಒಂದು ನಿಮಗೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಮಂತ್ಲಿ ಪೀರಿಯಡ್ಸ್ ಯಾರು ಆಗ್ತಾರಲ್ಲ ಅವರಿಗೆ ಈ ರೆಸಿಪಿ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನೋಡಿ, ಈ ರೀತಿಯಾಗಿ ಚಿಟಪಟ ಅಂತ ಸಿಡಿಬೇಕು. ಸಿಡಿದ ಮೇಲೆ ನಾವು ಒಂದು ಮಿಕ್ಸಿಗೆ ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬೇಕಾದ್ರೆ ಆರಿದ ಮೇಲೆ ಕೂಡ ನೀವು ಪೌಡ್ರ್ ಮಾಡ್ಕೋಬಹುದು. ನಾನು ಇದೇ ಬಾಣಲೆಗೆ ಬೆಲ್ಲ ಹಾಕಿ 1 ಗ್ಲಾಸ್ನಷ್ಟು ನೀರನ್ನು, ಕಾಫಿ ಗ್ಲಾಸ್ನಷ್ಟು ನೀರನ್ನು ಹಾಕಿ ನಾನು ಸ್ವಲ್ಪ ಲೈಟಾಗಿ ಪಾಕದ ಥರ ಮಾಡ್ಕೋತೀನಿ. ಇನ್ನು ಕೆಲವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಎಳ್ಳು ಉಂಡೆ ಅಂದರೆ ಅಕ್ಕಿ ಹಿಟ್ಟು, ಬೆಲ್ಲದ ಪೌಡ್ರು ಹಾಗೆ ಎಳ್ಳು ಪುಡಿ ಹಾಗೆ ಹಸಿಯಾಗೆ ಸ್ವಲ್ಪ ನೀರಲ್ಲಿ ಕೈಯಲ್ಲೇ ಕಲಸಿ ಉಂಡೆ ಥರ ಮಾಡಿ ಕೂಡ ತಿಂತಾರೆ. ಹಾಗೂ ತಿನ್ಬೋದು. ಈ ರೀತಿಯಾಗಿ ಮಾಡ್ಕೊಂಡು ಕೂಡ ತಿನ್ಬೋದು. ನಾನು ಈ ರೀತಿಯಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳಿದಾಗ ಈಗ ಡ್ರೈ ಆಗಿ ಏನು ತರಿಯಾಗಿ ಎಳ್ಳನ್ನು ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಬೆಲ್ಲನ ಕೈಯಲ್ಲೇ ಮಿತ್ಕೊಂಡು ಉಂಡೆ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಈಗ ನೋಡಿ, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೋರಿಸ್ತಿದ್ದೀನಿ. ಜಾಸ್ತಿ ಬೇಕಾದರೂ ಜಾಸ್ತಿ ಕೂಡ ಮಾಡ್ಕೋಬಹುದು. ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇವಾಗ. ನೋಡಿ, ಪಾಕನೂ ನಮಗೆ ಕುದೀತಾ ಇದೆ. ಸೊ ಈ ರೀತಿ ಕುದಿ ಬಂದಮೇಲೆ ಈ ಪೌಡರನ್ನು ಹಾಕಿದ ತಕ್ಷಣ ಅದು ನಮಗೆ ಫುಲ್ ಸಾಫ್ಟಾಗಿ ಫುಲ್ ಅಂಟ್ಕೊಂಡಂಗೆ ಆಗಿಬಿಡತ್ತೆ. ಸೊ ಅದಾದರೆ ಸಾಕು. ಬೇಕಾದ್ರೆ ನಾವು ಆರಿದ ಮೇಲೆ ಅದನ್ನ ಉಂಡೆ ಥರ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು. ಇಲ್ಲ ಅಂದರೆ ನಾನು ಇವಾಗ ತೋರಿಸ್ತೀನಿ ನೋಡಿ, ಹಾಗೆ ಸ್ಪೂನಲ್ಲಿ ನಾನು ಇನ್ಸ್ಟೆಂಟಾಗಿ ಆವಾಗಲೇ ಮಾಡ್ಕೊಂಡು ತಿಂದುಬಿಡ್ತೀನಿ. ಸೊ ಆ ರೀತಿ ಕೂಡ ಮಾಡ್ಕೋಬೋದು. ನಮ್ಗೆ ಯಾವಾಗ ತಿನ್ನಬೇಕು, ಈ ಮಂತ್ಲಿ ಪೀರಿಯಡ್ ಆಗಿಲ್ಲ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಕಂಟಿನ್ಯೂಸ್ಸಾಗಿ ಒಂದು 2-3 ಟೈಮ್ ನಾವು ಡೈಲಿ ಒಂದು ಟೈಮ್ ಅಂದರೆ 2-3 ದಿನ ನಾವು ತಿನ್ಕೊಂಡು ಬಂದರೆ ಪೀರಿಯಡ್ ಅನ್ನೋದು ಆಗ್ತೀವಿ. ಸೊ ಇದು ಹಿಂದಿನ ಕಾಲದಿಂದನೂ ಹೀಗೆ ರೂಢಿಸ್ಕೊಂಡು ಬಂದಿದ್ದಾರೆ. ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫೈನಲಿ ಈ ರೀತಿಯಾಗಿ ಆಗಿರುತ್ತೆ. ಇದನ್ನು ನಾನು ಹಾಗೆ ಸ್ಪೂನಲ್ಲಿ ತಿಂದುಬಿಡ್ತೀನಿ. ಬೇಕಿದ್ರೆ ನೀವು ಉಂಡೆ ಕೂಡ ಮಾಡಿಕೊಂಡು ಇಟ್ಕೋಬಹುದು, ಸ್ಟೋರ್ ಮಾಡ್ಕೋಬಹುದು. ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.